ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. HCG ಆಸ್ಪತ್ರೆಯಲ್ಲಿ ನೀತಿ ಬಾಹಿರ ಕ್ಲಿನಿಕಲ್ ಟ್ರಯಲ್ನ ಆರೋಪ. ನ್ಯಾಯಮೂರ್ತಿ ಕೃಷ್ಣ ಭಟ್ ಹೇಳಿರೋದು ತಪ್ಪು. 52ರಲ್ಲಿ 51 ಟ್ರಯಲ್ ಮಾಡಿದ್ದೀವಿ. ಅವ್ರು ಯಾವುದಕ್ಕೂ ವಿರೋಧ ಮಾಡಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಎಥಿಕ್ಸ್ ಕಮಿಟಿ ಸೆಕ್ರೆಟರಿ ಡಾಕ್ಟರ್ ರಮೇಶ್ ಸ್ಪಷ್ಟನೆ. ಪಾರದರ್ಶಕ ಪ್ರಯೋಗಗಳು ನಡೀತಾ ಇದೆ ಅಂತ ಹೇಳಿದ HCG. ಆದರೆ ಆರೋಗ್ಯ ಇಲಾಖೆಗೆ ಹಲವು ದೂರುಗಳು ಬಂದಿದೆ. ಎಥಿಕಲ್ ಕಮಿಟಿ ಅಧ್ಯಕ್ಷರೇ ಗಮನಕ್ಕೆ ತಂದಿದ್ರು. ನಾವು ಉನ್ನತ ತನಿಖೆಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಎಂದರು ಆರೋಗ್ಯ ಇಲಾಖೆಯ ಆಯುಕ್ತ ಶಿವಕುಮಾರ್. ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಕೋವಿಡ್ ಲಸಿಕೆಗೂ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ. ICMR NCDC ಅಧ್ಯಯನದಲ್ಲೇ ದೃಢ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ. ಐದು ವರ್ಷ ನಾನೇ ಸಿಎಂ ಅಂದ ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆಯ ಚರ್ಚೆಗೆ ತೆರೆ. ನನಗೇನು ಅಭ್ಯಂತರ ಇಲ್ಲ, ಸಪೋರ್ಟ್ ಮಾಡ್ತೀನಿ ಎಂದರು DCM DK. ಮನೆ ಮಾಲೀಕರ ಮಾಹಿತಿ ಪಡೆಯದೆ ದಲಿತ ವಿರೋಧಿ ಕಾಂಗ್ರೆಸ್ ಡೋಂಗಿ ಸಮೀಕ್ಷೆ. ಕದ್ದು ಮುಚ್ಚಿ ಮನೆಗಳಿಗೆ ಚೀಟಿ ಅಂಟಿಸ್ತಿದೆ ಅಂತ JDS ಕಿಡಿ. ಮನೆಯಲ್ಲಿ ಯಾರೂ ಇಲ್ಲ ಅಂತಂದ್ರೆ ಸ್ಟಿಕ್ಕರ್ ಅಂಟಿಸ್ತೀವಿ ಎಂದರು CM ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.